ನಮಸ್ಕಾರ ಫ್ರೆಂಡ್ಸ್, ನಾವೆಲ್ಲ ಮ್ಯೂಚುವಲ್ ಫಂಡ್ ಗಳಲ್ಲಿ ನಮ್ಮ ಗೋಲ್ಸ್ ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತೀವಿ. ಆದ್ರೆ ಎಷ್ಟೋ ಜನಕ್ಕೆ ನಾನು ನಿಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಎಷ್ಟು ಅಂತ ಕೇಳಿದಾಗ ಅವರು ತುಂಬಾ ಬ್ಲಾಂಕ್ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ರಿಟರ್ನ್ಸ್ ಯಾವ ರೀತಿ ಮ್ಯೂಚುವಲ್ ಫಂಡ್ ನಮ್ದು ಕೊಡುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಯಾಕೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ನಾವು ಕೆಲವೊಂದಿಷ್ಟು ಜನ SIP ಮಾಡ್ತಿರ್ತಾರೆ, ಕೆಲವೊಂದಿಷ್ಟು ಜನ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಎಕ್ಸಾಕ್ಟ್ ರಿಟರ್ನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನೀವು ಮಾಡ್ತಾ ಇರುವ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನಿಮ್ದೇನ್ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ಲಿ ನೀವು ಚೆಕ್ ಮಾಡಿದಾಗ ಕೆಲವೊಂದ್ ಕಡೆ ಅಬ್ಸಲ್ಯೂಟ್ ರಿಟರ್ನ್ಸ್ ಅನ್ನ ಕೊಟ್ಟಿರ್ತಾರೆ, ಕೆಲವೊಂದ್ ಕಡೆ CAGR ರಿಟರ್ನ್ಸ್ ಅನ್ನ ಕೊಟ್ಟಿರ್ತಾರೆ, ಮತ್ತೆ ಇನ್ನೊಂದು ಕೆಲವೊಂದಷ್ಟು ಕಡೆ XIRR ಈ ಫಾರ್ಮ್ಯಾಟ್ ಅಲ್ಲಿ ರಿಟರ್ನ್ಸ್ ಅನ್ನ ತೋರಿಸಿರ್ತಾರೆ. ಸೊ ಈ ಮೂರು ರಿಟರ್ನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಮತ್ತು ಎಕ್ಸಾಕ್ಟ್ಲಿ ನಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನು ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ SIP ನ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ ಜಾಬ್ ಅಲ್ಲಿಗೆ ಮುಗಿತು ಅಂತ ನಾವು ಅನ್ಕೋಬಾರ್ದು. ಯಾಕೆ ಅಂತಂದ್ರೆ ನಾವು ಪ್ರತಿ ವರ್ಷ ನಮ್ಮ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ಅನ್ನ ನಾವು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಸೊ ಇದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅನ್ನ ಬೀಟ್ ಮಾಡ್ತಿದ್ಯಾ ಇಲ್ಲ, ಸೊ ಇದನ್ನು ನಾವು ಅನಾಲಿಸಿಸ್ ಅನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಅದನ್ನ ನಾವು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಇಲ್ಲ ಅಂತ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಈ ಮೂರು ರಿಟರ್ನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ತೋರಿಸ್ತಾ ಇದ್ದೇನೆ ಹೌ ಟು ಕ್ಯಾಲ್ಕುಲೇಟ್ ಮ್ಯೂಚುವಲ್ ಫಂಡ್ ರಿಟರ್ನ್ ವಿತ್ ಎಕ್ಸಾಂಪಲ್. ಸೊ ಡಿಫರೆಂಟ್ ರಿಟರ್ನ್ಸ್ ಇದೆ, ಲೈಕ್ ಆನ್ಯುವಲ್ ರಿಟರ್ನ್ ಇದೆ, ಅಬ್ಸಲ್ಯೂಟ್ ರಿಟರ್ನ್ ಇದೆ ಮತ್ತು ಆನ್ಯುವಲೈಸ್ಡ್ ರಿಟರ್ನ್ ಇದೆ. ಇದನ್ನ ಬಿಟ್ಟು ನೆಕ್ಸ್ಟ್ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ CAGR ಇದೆ ಮತ್ತು ಇದನ್ನ ಬಿಟ್ಟು ಅಡ್ವಾನ್ಸ್ಡ್ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ SIPs. ಸೊ ಇದು ಡಿಫರೆಂಟ್ 5 ಟೈಪ್ಸ್ ಆಫ್ ರಿಟರ್ನ್ಸ್ ಇದೆ. ಸೊ ನಮ್ಗೆ ಈ 5 ರಿಟರ್ನ್ಸ್ ಬಗ್ಗೆ ಏನು ತಿಳ್ಕೊಳ್ಳೋದು ಅವಶ್ಯಕ ಇದೆಲ್ಲ, ಜಸ್ಟ್ 3 ರಿಟರ್ನ್ಸ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕರೆ ಸಾಕು. ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ರಿಟರ್ನ್. ಸೊ ನಾನೇನಾದ್ರೂ ವಿತ್ ಇನ್ 1 ಇಯರ್ ನಾನು ಫಸ್ಟ್ ಜಾನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಆನ್ ಆಗಸ್ಟ್ ಐ ಹ್ಯಾವ್ ವಿಡ್ರಾಡ್ ದಟ್ ಅಮೌಂಟ್. ಸೊ ನನಗೆ ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ ಬಂತು. ಸೊ ದ time period here is only 1 year, below 1 year. So in that case we will calculate return based on the absolute return. So absolute return formula ಏನಪ್ಪಾ ಅಂತಂದ್ರೆ it's just a simple formula. It's like calculating a simple interest, like it is current NAV minus beginning of NAV. ಅಂದ್ರೆ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡುತ್ತಲ್ಲ ಅದು divided by the beginning of NAV into 100. So for example, ನೀವೇನಾದ್ರೂ if you have invested or purchased an NAV of 100 on 27th May 2019 and on 26th August ನೀವು ವಿಡ್ರಾ ಮಾಡೋ ಟೈಮ್ ಅಲ್ಲಿ ಆ NAV ಏನಾದ್ರು 110 rupees ಆದಾಗ, ಸೊ ಫ್ರಮ್ ಮೇ ಟು ಆಗಸ್ಟ್, ಲೈಕ್ ಮೇ, ಜೂನ್, ಜುಲೈ, ಆಗಸ್ಟ್, ಸೊ ವಿ ಇನ್ವೆಸ್ಟೆಡ್ ಫಾರ್ 3 months. So our absolute return here will be 10%. So here we are calculating absolute return. Why? Because ನಮ್ಮ ಟೈಮ್ ಪೀರಿಯಡ್ is below 12 months, ಸಾರಿ, ಅಂದ್ರೆ 1 ವರ್ಷಕ್ಕಿಂತ ಕೆಳಗಿದೆ. ಸೊ ನಾವು 1 ವರ್ಷಕ್ಕಿಂತ ಜಾಸ್ತಿ ನಾವು ಇನ್ವೆಸ್ಟೆಡ್ ಆದಾಗ, ಸೊ ನಾವು ಯಾವ ರಿಟರ್ನ್ಸ್ ಅನ್ನ ನಾವು ಇಲ್ಲಿ ಚೆಕ್ ಮಾಡಬಹುದು. ಸೊ ಇದರಲ್ಲಿ ಆನ್ಯುವಲೈಸ್ ರಿಟರ್ನ್ ಅಂತಿದೆ. ಸೊ ಆನ್ಯುವಲೈಸ್ ರಿಟರ್ನ್ ನಾವು ಇಫ್ ಯು ಇನ್ವೆಸ್ಟೆಡ್ ಫಾರ್ ಮೋರ್ ದೆನ್ 1 year, ಫಾರ್ ಎಕ್ಸಾಂಪಲ್ ಸಪೋಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ಎ ಮ್ಯೂಚುವಲ್ ಫಂಡ್ 2019 and stayed invested for 5 years. First calculate the annual return for each 5 years and then add these annual returns and divided by the total return of the return by the number of years. So ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ, ನಮ್ಗೆ ಸಿಂಪಲ್ ಆಗಿ ಜಸ್ಟ್ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಇದು ಫಾರ್ಮುಲಾ ಎಲ್ಲ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನಾವೇನಿಲ್ಲಿ ಯಾವ ಎಕ್ಸಾಮ್ ಅನ್ನ ನಾವು ಕೊಡೋದು ಬೇಕಾಗಿಲ್ಲ, ಜಸ್ಟ್ ಆನ್ಯುವಲೈಸ್ ರಿಟರ್ನ್ ಅಂತಂದ್ರೆ, ಸೊ ಅವ್ರು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ನಮ್ಗೆ ಆಲ್ರೆಡಿ ರೆಡಿಮೇಡ್ ಕ್ಯಾಲ್ಕುಲೇಟರ್ಸ್ ಎಲ್ಲ ಸಿಗುತ್ತೆ. ನಾವು ಚೆಕ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಪ್ರತಿ ಒಂದು ರಿಟರ್ನ್ಸ್ ಬಗ್ಗೆ ಗೊತ್ತಿರಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಇಲ್ಲಿ ನೀವು 2019-20 ಇಲ್ಲಿ 5 ವರ್ಷ, ಕಳೆದ 5 ವರ್ಷ ಅವರು ರಿಟರ್ನ್ಸ್, ಆನ್ಯುವಲ್ ರಿಟರ್ನ್ಸ್ ಅನ್ನ ಸಮ್ ಮಾಡಿ ಆಮೇಲೆ ಅದನ್ನ ಈ ಫಾರ್ಮುಲಾ ಪ್ರಕಾರ ನಾವು ಚೆಕ್ ಮಾಡಿದಾಗ ನಮ್ಗೆ ಆನ್ಯುವಲೈಸ್ ರಿಟರ್ನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಲೈಕ್ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್, CAGR. ಸೊ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ರಿಟರ್ನ್ ಇನ್ ಕ್ಯಾಲ್ಕುಲೇಟಿಂಗ್ ರಿಟರ್ನ್ಸ್ ಫಾರ್ ದ ಮ್ಯೂಚುವಲ್ ಫಂಡ್. ಏನಪ್ಪಾ ಅಂತಂದ್ರೆ, ನಮ್ಮ ಅಮೌಂಟ್ ಯಾವ ರೀತಿ ಕಂಪೌಂಡ್ ಆಯ್ತು. ಯಾಕಂದ್ರೆ ನಮ್ಗೆ ಎಲ್ಲರಿಗೆ ಪವರ್ ಆಫ್ ಕಂಪೌಂಡಿಂಗ್ ಗೊತ್ತೇ ಇದೆ. ನಿಮ್ಗೆ ಏನಾದ್ರು ಪವರ್ ಆಫ್ ಕಂಪೌಂಡಿಂಗ್ ಅಂದ್ರೆ ಗೊತ್ತಿಲ್ಲ, ಸೊ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ಚೆಕ್ಔಟ್ ಮಾಡಬಹುದು. ಸೊ ನಮ್ಮ ಹಣ ಯಾವ ರೀತಿ ಕಂಪೌಂಡ್ ಆಗ್ತಾ ಹೋಗುತ್ತೆ, ಸೊ ಅದನ್ನ ನಾವು ಹೇಗೆ ಚೆಕ್ ಮಾಡಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ. ಇಟ್ಸ್ ಲೈಕ್ ಎಂಡಿಂಗ್ ವ್ಯಾಲ್ಯೂ ಡಿವೈಡೆಡ್ ಬೈ ಬಿಗಿನಿಂಗ್ ವ್ಯಾಲ್ಯೂ ಟು ದ ಪವರ್ ಆಫ್ 1 to the n minus 1. ಸೊ ಇಲ್ಲಿ ನೀವೇನಾದ್ರೂ ಲಂಸಮ್ ಅಲ್ಲಿ 1 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ಅಂಡ್ ಯು ಸ್ಟೇಡ್ invested for 3 years, ನಮ್ಮ CAGR it will become around 25.99%. So almost it is 26%. ಅಂದ್ರೆ ನಮ್ಮ ಹಣ ಪ್ರತಿ ವರ್ಷ 26% ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತ ಅದರ ಅರ್ಥ CAGR. ಸೊ CAGR ಹೆಲ್ಪ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಹಣ ಯಾವ ರೀತಿ ಕಂಪೌಂಡ್ ಆಗ್ತದೆ ಇದರಿಂದ ನಾವು ತಿಳ್ಕೋಬಹುದು. ಬಟ್ ನಾವು ತುಂಬಾ ಜನ ಮ್ಯೂಚುವಲ್ ಫಂಡ್ ಗಳಲ್ಲಿ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಮ್ಯಾಕ್ಸಿಮಮ್ ಜನ SIP ಗಳನ್ನ
ಅನ್ನ ಮಾಡ್ತಾ ಇರ್ತಾರೆ. ಸೊ SIP ರಿಟರ್ನ್ಸ್ ನಾವು ಯಾವ ರೀತಿ ಚೆಕ್ ಮಾಡಬಹುದು ಅಂತಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಅದರಿಂದ ನಾವು IRR ಅನ್ನ ಚೆಕ್ ಮಾಡಬಹುದು. ಬಟ್ ಇಲ್ಲಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ XIRR ಅಂದ್ರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಇಟ್ಸ್ ಜಸ್ಟ್ ಅಡ್ವಾನ್ಸ್ಡ್ ವರ್ಷನ್ ಆಫ್ IRR. ಯಾಕಪ್ಪ ಅಂತಂದ್ರೆ ನಾವು SIP ಅನ್ನ ಮಾಡ್ತಿರ್ತೀವಿ, ಬಟ್ ಸಮ್ ಟೈಮ್ಸ್ ನಮ್ಗೆ ಯಾವ್ದಾದ್ರು ಎಮರ್ಜೆನ್ಸಿ ಬಂದಾಗ ನಾವು ಸ್ವಲ್ಪ ಅಮೌಂಟ್ ಅನ್ನ ವಿಡ್ರಾ ಕೂಡ ಮಾಡ್ತಾ ಇರ್ತೀವಲ್ಲ. ಸೊ ಇದನ್ನು ವಿಡ್ರಾ ಮಾಡಿದಾಗ ಕೂಡ ನಾವು ಎಕ್ಸಾಕ್ಟ್ ರಿಟರ್ನ್ಸ್ ಅನ್ನ ನಾವು XIRR ಇಂದ ಚೆಕ್ ಮಾಡಬಹುದು. ಸೊ ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಸೊ ಅಷ್ಟೊಂದು ಮ್ಯಾಥಮೆಟಿಕ್ಲಿ ನಾವೇನು ಡೀಪ್ ಅಲ್ಲಿ ಹೋಗೋದ್ ಬೇಕಾಗಿಲ್ಲ. ಸೊ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಓವರ್ ದ ಪೀರಿಯಡ್ ಆಫ್ 3 year 4 year ಅಂಡ್ ಯು ಆರ್ ಗೆಟಿಂಗ್ XIRR ಆಫ್ ಮೋರ್ ದೆನ್ 20%, ಈ ರೀತಿ ಏನಾದ್ರು ನಿಮ್ಗೆ ಬರ್ತಿದ್ರೆ ಸೊ ದಟ್ ಇಸ್ ಎ ವೆರಿ ಗುಡ್ ಫಂಡ್. ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಸಪೋಸ್ ಯು ಇನ್ವೆಸ್ಟೆಡ್ 2000 rupees per month at the starting of 1st Jan 2020 and you stayed invested for 6 months. This is short period just to simplify the illustration, and the end of this period you withdraw amount of 11,000. So ನೀವು 1st Jan 2020 SIP ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು 6 months ಅಂದ್ರೆ 12,000 ಟೋಟಲ್ ಅಮೌಂಟ್ ಅನ್ನ SIP ಅನ್ನ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನೀವು ಗಮನಿಸಬೇಕಾದ ಏನಂತಂದ್ರೆ ನೀವು 1st Jan ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಆ 2,000 ಅಮೌಂಟ್ ಇಟ್ ಹ್ಯಾಸ್ ಅದು 6 ತಿಂಗಳವರೆಗೂ ಇನ್ವೆಸ್ಟೆಡ್ ಆಗಿತ್ತು. ಆದ್ರೆ ಫೆಬ್ರವರಿಲಿ ಇನ್ವೆಸ್ಟ್ಮೆಂಟ್ ಮಾಡುದು 5 ತಿಂಗಳು. ಸೊ ಮಾರ್ಚ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುದು ಕೇವಲ 3 ತಿಂಗಳು. ಸೊ ಈ ರೀತಿ ನಮ್ಮ ಅಮೌಂಟ್ ಏನಾಗುತ್ತೆ ಅಂದ್ರೆ ಫಸ್ಟ್ 2,000 6 ತಿಂಗಳು ಇನ್ವೆಸ್ಟ್ ಆಗುತ್ತೆ, ಅಂದ್ರೆ ನೆಕ್ಸ್ಟ್ 4,000 ಅಂದ್ರೆ 2,000 ಮತ್ತೆ 2,000 ಪ್ಲಸ್ ಆಗುತ್ತಲ್ಲ ಅದು ಕೇವಲ 5 ತಿಂಗಳು ಇನ್ವೆಸ್ಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ 6,000 ಈಸ್ ಫಾರ್ 3 months. ಸೊ ಈ ರೀತಿ ಇಂಟರ್ನಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ಇದಾದ್ಮೇಲೆ ಅವರು ವಿಡ್ರಾ ಕೂಡ ಮಾಡ್ತಾರೆ. ಸೊ ಇಲ್ಲಿ ನಮ್ಗೆ XIRR ನಾವು ನೋಡಕ್ ಹೋದಾಗ ಇಟ್ ಕಮ್ಸ್ ಅರೌಂಡ್ 45.27%. ಸೊ XIRR ನಾವು ಸಿಂಪಲ್ ಎಕ್ಸೆಲ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಅದೇನು ನಾನು ನಿಮ್ಗೆ ತೋರಿಸ್ಕೋ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ನಮ್ಗೆ ರೆಡಿಮೇಡ್ ಆಗಿ ಸಿಗ್ತಾ ಇರುತ್ತೆ. ಸೊ ಈ ರಿಟರ್ನ್ಸ್ ನಮ್ಗೆ ಗೊತ್ತಾದ್ರೆ ಸಾಕು. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಮತ್ತೆ ನಿಮ್ಗೆ ಏನಾದ್ರೂ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ನಾನು ಇದೇ ರೀತಿ ವೀಕ್ಲಿ ಫೈನಾನ್ಸ್ ರಿಲೇಟೆಡ್ ಮತ್ತು ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ರಿಟರ್ನ್ಸ್ ಎಷ್ಟಿದೆ ಅದನ್ನ ನೀವು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.